ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನ ದೇವರ ವಾಕ್ಯವನ್ನು ಕಲಿಯೋದಕ್ಕೆ ದೇವರು ಕೊಟ್ಟಿರುವಂಥ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಹಾಗಾಗಿ ಪ್ರಾರ್ಥನೆ ಪೂರ್ವಕವಾಗಿ ಪ್ರಾರ್ಥನೆಯೊಂದಿಗೆ ನಾವು ಇವತ್ತು ಒಂದು ವಿಷಯವನ್ನು ಕಲಿಯೋಣ. ಏನಂತಂದರೆ, ಈ ಬೈಬಲ್ ವಿಷಯದಲ್ಲಿ ನಾವು ಓದುವಾಗ ಭಾಳಷ್ಟು ಪದಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಅವೆಲ್ಲ ವಿಷಯಗಳು ತೀರ್ಪುಗಳ ಬಗ್ಗೆ ಎಲ್ಲ ಬಂದಾಗ, ಹಾಗಾಗಿ ಅಲ್ಲಿ ನಮಗೆ ವಿವರವಾಗಿ ನೋಡೋದಾದರೆ 7 ತೀರ್ಪುಗಳಿದ್ದಾವೆ. ಹಾಗಾಗಿ ಆ 7 ತೀರ್ಪುಗಳು ಯಾವ್ದು ಅನ್ನೋದು ಗೊತ್ತಾಗಲ್ಲ. ನ್ಯಾಯ ತೀರ್ಪು ಅಂತ ಹೇಳಿ ನಾವೇನು ಮಾಡ್ತೀವಿ, ಆ ಪದಗಳನ್ನು ಉಪಯೋಗಿಸ್ತೀವಿ. ಅದೇ ರೀತಿಯಲ್ಲಿ ಪುನರುತ್ಥಾನ, ನರಕ ಅನ್ನೋಂಥ ವಿಷಯಗಳು, ಈ ಎಲ್ಲ ವಿಷಯಗಳು ನಮಗೆ ಪದಗಳನ್ನು ನಾವು ನೋಡುವಾಗ ಅದೇನಾಗುತ್ತಂದರೆ ಯಾವ್ದು ನಿಜವಾಗ್ಲೂ ಯಾವ ಸಮಯದಲ್ಲಿ ನಡೆಯುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಬೈಬಲಲ್ಲಿ ನಮಗೆ ಮುಖ್ಯವಾದಂಥ ಒಂದು 10 ಸಿದ್ಧಾಂತಗಳು, ಬೋಧನೆಗಳು ಇದ್ದಾವೆ. ಹಾಗಾಗಿ ಬೈಬಲ್ ಅನುಸಾರವಾಗಿರುವಂಥ ಬೋಧನೆಗಳು. ಹಾಗೆ ಅದರಲ್ಲಿ ಒಂದು ಏನಂದರೆ ಅಂತ್ಯ ದಿನಗಳ ಬೋಧನೆ ಎಂಬುದಾಗಿ, ಅಂತ್ಯ ದಿನಗಳ ಸಿದ್ಧಾಂತ ಎಂಬುದಾಗಿ ನಾವು ಹೇಳ್ಬೋದು. ಈಗ ಇದರಲ್ಲಿ 14 ವಿಷಯಗಳು ನಾವು ಒಂದೊಂದಾಗಿ ನಾವು ನೋಡ್ಬೋದು. 14 ವಿಷಯಗಳಿದ್ದಾವೆ. ಅಂದರೆ ಒಂದೊಂದು ವಿಷಯಗಳು, ಒಂದೊಂದು ಘಟನೆಗಳು. ಹಾಗಾಗಿ ಒಂದಾದಮೇಲೆ ಒಂದು ನಡೆಯುವಂಥದ್ದು, ಹಾಗೆ ಒಂದಾದಮೇಲೆ ಒಂದು ಯಾವುದು ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ಸರಿಯಾಗಿ, ಹಾಗಾಗಿ ಈ ಒಂದು 14 ವಿಷಯಗಳು ನಮ್ಮ ಒಂದು ಪಟ್ಟಿಯಲ್ಲಿ ಇದ್ದರೆ, ಹಾಗೆ ಬರೆದಿಟ್ಕೊಂಡ್ರೆ, ನಾವು ಬೈಬಲನ್ನು ಓದುವಾಗ ಅಂಥ ಪದಗಳು ಬಂದಾಗ ಹಾಗೆ ಆ ಪದ ಯಾವ ಸಮಯಕ್ಕೆ ಅದು ನಡೆಯುವಂಥದ್ದು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು, ಅರ್ಥ ಮಾಡಿಕೊಳ್ಬೋದು. ಹಾಗೆ ಈ 14 ವಿಷಯಗಳು ನಮಗೆ ಅರ್ಥವಾಗದೇ ಇರೋದ್ರಿಂದ ಹಾಗಾಗಿ ಭಾಳಷ್ಟು ಗೊಂದಲಗಳು ನಮಗೆ ನಡೀತಾ ಇದೆ. ಅದಕ್ಕೋಸ್ಕರ ಇದೆಲ್ಲರಿಗೂ ಸ್ವಲ್ಪ ಸಹಾಯವಾಗಲಿ ಅಂತೇಳಿ ನಾನು ಇದನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ವಿವರಗಳು ಮತ್ತು ನಮಗೆ ವಿವರಣೆಗಳು ಭಾಳಷ್ಟಿದೆ ಇನ್ನು ಒಂದೊಂದು ವಿಷಯವಾಗಿ. ಅದರ ಜಸ್ಟ್ ಇಲ್ಲಿ ನಾನು ಲೀಸ್ಟ್ ಮಾತ್ರ ಇವತ್ತು ಕೊಡ್ತಾ ಇದ್ದೀನಿ. ಹಾಗೆ ಒಂದು ನಾವು ನೋಡೋದಾದರೆ ಏನಂದರೆ, ಅದು ಶಿಲುಬೆ ವಿಷಯವಾಗಿ. ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಲೋಕದ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯ ಕಾರ್ಯವನ್ನು ಮಾಡಿರುವಂಥದ್ದು. ಅದಕ್ಕೋಸ್ಕರ ಈ ಲೋಕದಲ್ಲಿ ಯೇಸು ಕ್ರಿಸ್ತರು ಹುಟ್ಟಿ ಶಿಲುಬೆಯಲ್ಲಿ ಮರಣ ಹೊಂದಿರುವಂಥ ಒಂದು ಘಟನೆಗಳು. ಅದಕ್ಕೆ ಸಂಬಂಧಪಟ್ಟಂತೆಲ್ಲ ಪ್ರವಾದನ ವಾಕ್ಯಗಳೆಲ್ಲ ಇದ್ದಾವೆ. ಹಾಗಾಗಿ ಅದೆಲ್ಲವೂ ನೆರವೇರಬೇಕಾಗಿತ್ತು. ಹಾಗೆ ಅದೆಲ್ಲ ನೆರವೇರುವ ಒಂದು ವಿಷಯ. ಅದಾದ ಮೇಲೆ ಶಿಲುಬೆಯ ಸಮಯ ಮುಗಿದ ಮೇಲೆ ಆಮೇಲೆ ಚರ್ಚ್ ಯುಗ ಅನ್ನುವಂಥದ್ದು, ಅದು ಈಗಿನ ಕಾಲ ಚರ್ಚ್ ಯುಗ. ಮತ್ತು ಚರ್ಚ್ ಯುಗ ಅನ್ನುವಂಥದ್ದು ಕೂಡ ಈಗೇನಾಗಿದೆ ಅಂದರೆ, ಚರ್ಚ್ ಯುಗ ಕೂಡ ಕೊನೆಯ ಹಂತಕ್ಕೆ ಬಂದಿದೆ. ನೆಕ್ಸ್ಟ್ 3ನೇದಾಗಿ ನಾವು ನೋಡೋದಾದರೆ ಎತ್ತಲ್ಪಡುವಿಕೆ ಅನ್ನೋದು ಆಗುವಂಥದ್ದಾಗಿದೆ. ಹಾಗಾಗಿ ಚರ್ಚ್ ಯುಗ ಮುಗಿದ ಮೇಲೆ ಆಗುವಂಥದ್ದು ಎತ್ತಲ್ಪಡುವಿಕೆ. ಈಗ ನೋಡಿ, ಎತ್ತಲ್ಪಡುವಿಕೆ ವಿಷಯದಲ್ಲಿ ಬಂದಾಗ 2ನೇ ಬರೋಣ ಮತ್ತು ಎತ್ತಲ್ಪಡುವಿಕೆ ಇಲ್ಲಿ ವ್ಯತ್ಯಾಸಗಳಿದೆ. ಹಾಗಾಗಿ ನಾವು 2ನೇ ಬರೋಣ ಯಾವಾಗ ಆಗುತ್ತೆ ಅನ್ನೋದನ್ನು ನೋಡೋಣ. ಹಾಗೆ ಇಲ್ಲಿ 3ನೇದಾಗಿ ನೋಡುವಾಗ ಅದು ಎತ್ತಲ್ಪಡುವಿಕೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹಾಗಾಗಿ ದೇವ್ರ ವಾಕ್ಯಗಳನ್ನು ಓದುವಾಗ ಎತ್ತಲ್ಪಡುವಿಕೆಗೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ಮತ್ತು 2ನೇ ಬರೋಣಕ್ಕೆ ಬರುವಂಥ ಆ ವಾಕ್ಯಗಳನ್ನು ನಾವು ವ್ಯತ್ಯಾಸವನ್ನು ನೋಡಬೇಕಾಗುತ್ತೆ. 4ನೇ ನಾವು ಪಾಯಿಂಟ್ ನೋಡೋದಾದರೆ ಕ್ರಿಸ್ತನ ನ್ಯಾಯ ತೀರ್ಪು. ಈಗ ತೀರ್ಪು ವಿಷಯಗಳು ಬಂದಾಗಲೂ ಕೂಡ ದೇವರ ನ್ಯಾಯ ತೀರ್ಪು, ಕ್ರಿಸ್ತನ ನ್ಯಾಯ ತೀರ್ಪು ಅನ್ನುವಂಥದ್ದೆಲ್ಲ ಇದ್ದಾವೆ. ಅದಕ್ಕೋಸ್ಕರ ಇದು ಮೊದಲನೇದಾಗಿ ಕ್ರಿಸ್ತನ ನ್ಯಾಯ ತೀರ್ಪು. ಅದಕ್ಕೆ ನಾವು ಬೈಬಲ್ ಓದುವಾಗ ಕ್ರಿಸ್ತನ ನ್ಯಾಯ ತೀರ್ಪು ಅಂತ ಬಂದಾಗ, ಇದು ಇನ್ನೊಂದು ಹೇಳಬೇಕು ಅಂದರೆ ಇದರಲ್ಲಿ ಭಾಳಷ್ಟು ವಿವರಣೆಗಳೆಲ್ಲ ಇದ್ದಾವೆ. ಹಾಗಾಗಿ ಈ ಕ್ರಿಸ್ತನ ನ್ಯಾಯ ತೀರ್ಪು ಯಾರಿಗೆ ಅಂತ ಒಂದು ಮಾತನ್ನು ನಿಮ್ಗೆ ಹೇಳೋದಾದರೆ, ಅದು ವಿಶ್ವಾಸಿಗಳಿಗೆ, ಯಾರು ರಕ್ಷಣೆ ಹೊಂದಿದಾರೋ, ಯಾರು ತಿರುಗುಟ್ಟಿದಾರೋ ಅವರಿಗೆ ಮಾತ್ರ ಇರುವಂಥ ತೀರ್ಪು. ಅದು ನರಕಕ್ಕೆ ಹೋಗುವಂಥ ತೀರ್ಪಲ್ಲ. ಅದು ಅವರಿಗೆ ಮಾಡಿರುವ ಸೇವೆಗೆ, ಅವರು ಕ್ರಿಸ್ತನ ನಂಬಿದ ಮೇಲೆ, ತಿರುಗಿ ಹುಟ್ಟಿದ ಮೇಲೆ ದೇವರಿಗೋಸ್ಕರ ಅವರು ಜೀವಿಸಿರುವಂಥ ಜೀವಿತಕ್ಕೆ ದೇವರು ಅವರಿಗೆ ಕಿರೀಟಗಳನ್ನು ಕೊಡುವಂಥದ್ದು, ಬಹುಮಾನವನ್ನು ಕೊಡುವಂಥ ವಿಷಯಗಳು. ಅದಕ್ಕೆ ಕ್ರಿಸ್ತನ ನ್ಯಾಯ ತೀರ್ಪು ಅನ್ನುವಂಥದ್ದು. ನೆಕ್ಸ್ಟ್ ಅದಾದ ಮೇಲೆ ಅದು ಎತ್ತಲ್ಪಡುವಿಕೆ ನಂತರ ಕ್ರಿಸ್ತನ ನ್ಯಾಯ ತೀರ್ಪು ಅದು ಪರಲೋಕದಲ್ಲಿ ನಡೀತಾ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಅದು ಅಲ್ಲಿ ನಡೀತಿರುವಾಗ ಭೂಲೋಕದಲ್ಲಿ ಸಂಕಟ ಕಾಲ ಅನ್ನೋದಿರುತ್ತೆ. ಸಂಕಟ ಕಾಲ ನಾವು ನೋಡ್ಬೋದು. ಹಾಗೆ 7 ವರ್ಷ ಅದು ಸಂಕಟ ಕಾಲ ಆಗಿರುವಂಥದ್ದಾಗಿರುತ್ತೆ. ಅದಾದ ಮೇಲೆ 2ನೇ ಬರೋಣ. 7 ವರ್ಷ ಸಂಕಟ ಕಾಲ ಮುಗಿದ ಮೇಲೆ ಆಮೇಲೆ 2ನೇ ಬರೋಣ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವಂಥದ್ದು. ಹಾಗೆ ಮೊದಲನೇ ಬರೋಣ, ಈ 2ನೇ ಬರೋಣ ಅಂತ ಹೇಳುವಂಥದ್ದು ಏನಂತಂದರೆ, ಮೊದಲನೇ ಬರೋಣ ಅಂತಂದರೆ ಅದು ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿರುವಂಥದ್ದು. ಹಾಗೆ ಅದನ್ನು ವಿವರವಾಗಿ ನಾವು ನೋಡೋದಾದರೆ ಭಾಳಷ್ಟು ವಿಷಯಗಳಿದ್ದಾವೆ. ಇಲ್ಲದು ನಿಮಗೆ ಮುಖ್ಯವಾದ ಪಾಯಿಂಟ್ಸ್ ಇರುತ್ತೆ. 7ನೇ ವಿಷಯ ನಾವು ನೋಡೋದಾದರೆ 2ನೇ ಬರೋಣ ಆದಮೇಲೆ ದೇವರ ನ್ಯಾಯ ತೀರ್ಪು. ನೋಡ್ರಿ, ಅವಾಗ ಅಲ್ಲಿ ಕ್ರಿಸ್ತನ ನ್ಯಾಯ ತೀರ್ಪು ಅಂತ ನೋಡಿದ್ವಿ, ಈಗ ಇಲ್ಲಿ ದೇವರ ನ್ಯಾಯ ತೀರ್ಪು ಅನ್ನುವಂಥದ್ದು. ಹಾಗೆ ಇದರ 2ನೇ ಬರೋಣ ಬರುವಂಥ ಸಮಯದಲ್ಲಿ ದೇವರು ಮಾಡುವಂಥದ್ದು, ಇಡೀ ಲೋಕದಲ್ಲಿರುವಂಥ ರಕ್ಷಣೆ ಹೊಂದದೇ ಇರುವಂಥ ಜನರಿಗೆ ದೇವರು ಮಾಡುವಂಥ
ಒಂದು ತೀರ್ಪನ್ನು ನಾವು ನೋಡ್ಬೋದು. ಆ ತೀರ್ಪಿನಲ್ಲಿ ಯಾರೆಲ್ಲ ರಕ್ಷಣೆ ಹೊಂದದೇ ಇದ್ರೋ ಅವರಿಗೆಲ್ಲ ತೀರ್ಪು ಮಾಡಿ ಅವರನ್ನ ನರಕಕ್ಕೆ ಹಾಕುವಂಥದ್ದು. ಹಾಗಾಗಿ ಇಲ್ಲಿ ಒಂದು ನರಕ ಅನ್ನೋದಿದೆ, ಅದು ಒಂದು ಟೆಂಪ್ರವರಿ ನರಕ ಅಂತಲೂ ನಾವು ಹೇಳ್ಬೋದು. ಆ ನರಕ ಅನ್ನುವಂಥದ್ದು ಅಲ್ಲಿ ದೇವರವ್ರನ್ನ ಹಾಕ್ತಾರೆ. ಅದು 8ನೇ ಪಾಯಿಂಟ್. 9ನೇದು ಮೊದಲನೇ ಪುನರುತ್ಥಾನ. ಮೊದಲನೇ ಪುನರುತ್ಥಾನ ಅನ್ನೋದಿದೆ. ಹಾಗಾಗಿ ಆ ಮೊದಲನೇ ಪುನರುತ್ಥಾನ ಯಾವುದು ಅಂತಂದ್ರೆ ಈ ಒಂದು ದೇವರ ನ್ಯಾಯ ತೀರ್ಪು ಮುಗಿದ ಮೇಲೆ ನರಕಕ್ಕೆ ಜನರನ್ನು ಹಾಕಿದ ಮೇಲೆ ಹಾಗಾಗಿ ಮೊದಲನೇ ಪುನರುತ್ಥಾನ ಅನ್ನೋದು ಆಗುತ್ತೆ. ಅದು ಯಾರಿಗಾಗುತ್ತೆ ಅಂತಂದ್ರೆ ಆದಾಮ್ನಿಂದ, ಅಂದ್ರೆ ರಕ್ಷಣೆ ಹೊಂದಿರುವಂತ ಆದಾಮ್ನಿಂದ ಹಿಡಿದು ಆ ಒಂದು ಸಂಕಟ ಕಾಲದಲ್ಲಿ ತನಕ ಯಾರೆಲ್ಲ ಸತ್ರೋ ಅಂಥವರೆಲ್ಲರೂ ಮೊದಲನೇ ಪುನರುತ್ಥಾನ ಅವರಿಗೆ ಆಗುವಂಥದ್ದಾಗಿದೆ. ಹಾಗೆ ಇವರೆಲ್ಲ ರಕ್ಷಣೆ ಹೊಂದಿದವರು. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಮೊದಲನೇ ಪುನರುತ್ಥಾನದಲ್ಲಿ ಎದ್ದವರು ಧನ್ಯರು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಅಂದರೆ ಆ ಟೈಮಲ್ಲಿ ಈ ಒಂದು ಸಮಯದಲ್ಲಿ ರಕ್ಷಣೆ ಎತ್ತಲ್ಪಡಿಕೆಯಲ್ಲೋ ರಕ್ಷಣೆ ಅದಕ್ಕಿಂತ ಮುಂಚೆ ರಕ್ಷಣೆ ಹೊಂದದೇ ಇದ್ದವರು. ಹಾಗಾಗಿ ಇದು ಮತ್ತೊಂದು ಅವರಿಗೆ ಇರುವಂಥ ಅವಕಾಶ. ಹಾಗಾಗಿ ಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದಿದ್ರೆ ಅಲ್ಲಿ ಅವ್ರಿಗೆ ಏನಾಗಿದೆ, ಮೊದಲನೇ ಪುನರುತ್ಥಾನದಲ್ಲಿ ಸತ್ತರೆ ಅವರು ಮೊದಲನೇ ಪುನರುತ್ಥಾನದಲ್ಲಿ ಎದ್ದು ಬರುವಂಥದ್ದು ಅವರಿಗೆಲ್ಲ ಅವಕಾಶ ಇರುವಂಥದ್ದಾಗಿದೆ. ಹಾಗಾಗಿ ಅದು ಆದಾಮ್ನಿಂದ ಹಿಡಿದು ಆ ಒಂದು ಸಂಕಟ ಕಾಲದಲ್ಲಿ ಯಾರೆಲ್ಲ ಸತ್ರೋ ರಕ್ಷಣೆ ಹೊಂದಿ ಅಂಥವ್ರಿಗೆಲ್ಲ ಅದು ಸಿಗುವಂಥದ್ದು. ಆಮೇಲೆ 10ನೇ ವಿಷಯ ನಾವು ಬಂದರೆ 10ನೇ ವಿಷಯ ನಾವು ತಗೊಳ್ಳೋದಾದರೆ ಅದು 1000 ವರ್ಷ ಆಳ್ವಿಕೆ. ಹಾಗಾಗಿ ಇಲ್ಲಿ 1000 ವರ್ಷಗಳ ಆಳ್ವಿಕೆ ಅನ್ನೋದು ನಡೆಯುವಂಥದ್ದಾಗಿರುತ್ತೆ. ಹಾಗೆ ಈ 1000 ವರ್ಷ ಆಳ್ವಿಕೆ ಆದಮೇಲೆ 11ನೇ ಪಾಯಿಂಟ್ ನಾವು ನೋಡೋದಾದರೆ ಅಲ್ಲಿ 2ನೇ ಪುನರುತ್ಥಾನ ಅನ್ನೋದು ನೋಡ್ತೀವಿ. ನೋಡ್ರಿ, ಇಲ್ಲಿ ಮೊದಲನೇ ಪುನರುತ್ಥಾನ ಅನ್ನೋದಿದೆ, 2ನೇ ಪುನರುತ್ಥಾನ ಅನ್ನೋದು ಇದೆ. ಹಾಗಾಗಿ 2ನೇ ಪುನರುತ್ಥಾನ ಇದು ಏನಂದರೆ ರಕ್ಷಣೆ ಹೊಂದದೇ ಇರುವಂಥ ಕಾಯಿನಿಂದ ಹಿಡಿದು ಎಲ್ಲರೂ ಯಾರೆಲ್ಲ ರಕ್ಷಣೆ ಹೊಂದಿಲ್ವೋ ಅವರಿಗೆ ಇರುವಂಥದ್ದು ಇದು 2ನೇ ಪುನರುತ್ಥಾನ ಅನ್ನುವಂಥದ್ದು. ಈಗ 11ನೇ ವಿಷಯ. 12ನೇ ವಿಷಯದಲ್ಲಿ ನಾವು ನೋಡೋದಾದರೆ ಬಿಳಿ ಸಿಂಹಾಸನ ನ್ಯಾಯ ತೀರ್ಪು. ಇದು ಬಹಳ ಸಲೀಸಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ತೀರ್ಪು ಅಂತ ಬಂದಾಗ ಬಿಳಿ ಸಿಂಹಾಸನ ತೀರ್ಪು ಅಂತೇಳಿ, ಆದರೆ ಇದು ನಡೆಯುವಂಥದ್ದು ಈ 12ನೇ ಪಾಯಿಂಟಲ್ಲಿ ಇರುತ್ತೆ. ಹಾಗಾಗಿ 2ನೇ ಪುನರುತ್ಥಾನದಲ್ಲಿ ಬಂದಂಥ ಜನರಿಗೆ ಈ ಒಂದು ಬಿಳಿ ಸಿಂಹಾಸನ ಮುಂದೆ ನಿಲ್ಲಬೇಕಾಗುತ್ತೆ. ಎಲ್ಲರೂ ಅಲ್ಲ, ಬಿಳಿ ಸಿಂಹಾಸನ ಮುಂದೆ ನಿಲ್ಲುವಂಥವ್ರು 2ನೇ ಪುನರುತ್ಥಾನದಲ್ಲಿ ರಕ್ಷಣೆ ಹೊಂದದೇ ಇರುವಂಥ ಎಲ್ಲ ಜನರನ್ನ ಅಲ್ಲಿ ನಿಲ್ಲಿಸುವಂಥದ್ದು. ಓಕೆ, 13ನೇ ಪಾಯಿಂಟಿಗೆ ನಾವು ಬರುವಾಗ ಅಲ್ಲಿ ನೆಕ್ಸ್ಟ್ ಏನಾಗಿದೆ ಅಂದರೆ ಬಿಳಿ ಸಿಂಹಾಸನ ತೀರ್ಪು ಆದಮೇಲೆ ಅಲ್ಲಿ ಎಲ್ಲರಿಗೂ ದೇವರು ರಕ್ಷಣೆ ಹೊಂದಿರುವಂಥವರೆಲ್ಲರಿಗೂ ನಿತ್ಯತ್ವದಲ್ಲಿ ಸೇರಿಸುವಂಥದ್ದು, ನಿತ್ಯ ಜೀವನ ಅವರಿಗೆ ಕೊಡೋದು ಅಂತ, ಸ್ವರ್ಗವನ್ನು ಅವರಿಗೆ ನಿತ್ಯತ್ವದಲ್ಲಿ ಅವ್ರನ್ನ ಸೇರಿಸುವಂಥದ್ದು. ಆಮೇಲೆ 14ನೇ ವಿಷಯ ಬಂದರೆ ಇನ್ನು ಆ ತೀರ್ಪು ಹೊಂದಿರುವಂಥ ಬಿಳಿ ಸಿಂಹಾಸನ ಮುಂದೆ ತೀರ್ಪು ಹೊಂದಿರುವಂಥ ಅವರೆಲ್ಲರಿಗೂ ನಿತ್ಯ ನರಕ ಬೆಂಕಿಯ ಕೆರೆಗೆ ಅವ್ರನ್ನ ಹಾಕಲ್ಪಡುವಂಥದ್ದು. ಹಾಗೆ ಇದಕ್ಕೆಲ್ಲ ವಾಕ್ಯಗಳ ಸಮೇತವಾಗಿ ನಿಮಗೆ ಆ ಒಂದು ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಕೆಲವೊಮ್ಮೆ ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಗಳು ಕೂಡ ನೀವು ನೋಡ್ಬೋದು. ಹಾಗೆ ಎಲ್ಲ ನೋಡಿಕೊಂಡು ನೀವು ಅರ್ಥ ಮಾಡಿಕೊಳ್ಳ್ರಿ ಮತ್ತು ಈ ಒಂದು ಪಟ್ಟಿಯನ್ನು ಮಾಡಿಕೊಳ್ಳ್ರಿ. ಬೈಬಲ್ ಓದುವಾಗ ಈ ವಿಷಯಗಳನ್ನು ನೀವು ಗಮನದಿಂದ ಇಲ್ಲಿಟ್ಟು ಓದೋದಾದರೆ ನಿಮಗೆ ಭಾಳಷ್ಟು ವಿಷಯಗಳು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿದೆ. ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು ಮತ್ತು ನಿಮಗೆ ಭಾಳಷ್ಟು ಆದರಣೆ ಆಗ್ಬೋದು. ಅದೇ ರೀತಿಯಲ್ಲಿ ಮತ್ತು ನಿಮಗೆ ಹಲವಾರು ಪ್ರಶ್ನೆಗಳು ಕೂಡ ನಿಮಗೆ ಬರ್ಬೋದು. ಹಾಗಾಗಿ ಅಂತೆಲ್ಲ ವಿಷಯಗಳಲ್ಲಿ ನೀವು ಮತ್ತೆ ನಮ್ಮನ್ನು ಫೋನ್ ಮಾಡ್ಬೋದು, ನಮ್ಮನ್ನು ಸಂಪರ್ಕಿಸ್ಬೋದು. ಹಾಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ ಮತ್ತು ಅದನ್ನು ಶೇರ್ ಮಾಡಿರಿ. ಭಾಳಷ್ಟು ಜನರಿಗೆ ಈ ಜ್ಞಾನ ಉಂಟಾಗಲಿ. ಹಾಗಾಗಿ ನಾವು ಏನು ವಿಡಿಯೋ ಮಾಡಬೇಕು ಅನ್ನೋಂಥ ಆಲೋಚನೆ ಮಾಡ್ತಿರುವಾಗ ಹಾಗಾಗಿ ಈ ಒಂದು ಆಲೋಚನೆ ಬಂತು. ಅದಕ್ಕೋಸ್ಕರ ಇವತ್ತು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದೇವರು ನಿಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಿ ಇದರಿಂದ ನಿಮಗೇನಾದರೂ ವರಗಳು, ಈ ಒಂದು ಜ್ಞಾನ ನಿಮಗೆ ಉಂಟಾಗಲಿ. ದೇವರು ನಮ್ಮನ್ನು ಆಶೀರ್ವದಿಸಲಿ.